ನೀವು ಮನ್ಯಾಗ ನೀವು ಫಿಲ್ಟರ್ ನೀರು ಕುಡಿಲಿಲ್ಲ ಅಂದ್ರೆ ನಿಮಗೆ ಇನ್ಫೆಕ್ಷನ್ ಆಗ್ತದೆ, ಕೆಮ್ಮು ಬರ್ತೈತಿ, ನೆಗಡಿ ಬರ್ತೈತಿ, ಜ್ವರ ಬರ್ತಾವ. ಸುಮ್ಮನೆ ಫಿಲ್ಟರ್ ನೀರು ಕುಡ್ಲಾರದಕ್ಕೆ ನಮಗೆ ನೆಗಡಿ ಬಂತ್ರಿ, ಜ್ವರ ಬಂತು ಅಂತೀವಿ ನಾವು. ಒಂದು ಆಕಳ ಇರ್ತೈತಿ, ಆಕಳ ಅದೇನು ಫಿಲ್ಟರ್ ನೀರು ಕುಡ್ದಿಲ್ಲ, ಎಲ್ಲೋ ಮೇಯಕ್ ಬಿಟ್ರಿ ಅಂದ್ರೆ ಹೊಲಸ ಕಸ ತಿಂದೈತಿ, ಬರಾಗ ಹಳ್ಳದ ರಾಡಿ ನೀರು ಕುಡ್ದೈತಿ, ಮನೆಗೆ ಬಂದ ಮೇಲೆ ನೀವು ಹಾಕಿದ ಮುಸ್ರಿ ನೀರು ಕುಡ್ದೈತಿ. ಅಂದ್ರೆ ಒಂದು ಆಕಳು ಕಾಡಿಗೆ ಹೋದಾಗ ಕಸ ತಿಂದೈತಿ, ಬರುವಾಗ ಹಳ್ಳದ ರಾಡಿ ನೀರು ಕುಡ್ದೈತಿ, ಮನ್ಯಾಗ ಬಂದಾಗ ಮುಸ್ರಿ ನೀರು ಕುಡ್ದೈತಿ. ಅಂದ್ರೆ ಕಸ ತಿಂದು ರಾಡಿ ನೀರು ಕುಡಿದು ಎಂಜಲ ನೀವು ಹಾಕಿದ ಮುಸ್ರಿ ನೀರು ಕುಡಿದು ಆಕಳ ತನ್ನ ಕರುವಿಗೆ ಹಾಲು ಕೊಟ್ಟಿತ್ತಲ್ಲ, ಹಾಲು ಕುಡಿದ ಕರುವಿಗೆ ಎಂದು ಇನ್ಫೆಕ್ಷನ್ ಆಗಿಲ್ಲ, ಅಮೃತ ಕೊಟ್ಟೈತದ. ಹಾಗೆ ಒಬ್ಬ ಗುರು ಜೀವನದಲ್ಲಿ ನೂರಾರು ಕಷ್ಟಗಳನ್ನ ತಾನು ಸ್ವೀಕಾರ ಮಾಡಿ ತನ್ನ ಶಿಷ್ಯರಿಗೆ ಕೊಟ್ಟದ್ದು ಜ್ಞಾನ ಸೇವೆಯ ಅಮೃತ. ಅವ ಗುರುತಾಯಿ ಆತಷ್ಟೇ. ಅದು ಒಬ್ಬ ಗುರುತಾಯಿ ಈ ಸಮಾಜಕ್ಕೆ. ಅಂಥ ಗುರುಗಳ ರಜತ ಮಹೋತ್ಸವ ಇದು. ಅವರು ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿ 25 ವರ್ಷಗಳಾಯ್ತು. ಒಬ್ಬ ಗುರು ಅಂತ ಯಾರಿಗನ್ನಬೇಕು? ಒಬ್ಬ ಗುರು ಅಂದ್ರೆ ಯಾವನ ಮಾತಿನಲ್ಲಿ ಸತ್ಯದ ಬೆಳಕಿದೆ, ಶಾಂತಿಯ ನೆರಳಿದೆ, ಅಂಥವನಿಗೆ ಗುರು ಅನ್ನಬೇಕು. ಯಾರ ಮಾತಿನಲ್ಲಿ ಸತ್ಯದ ಬೆಳಕಿದೆ, ಶಾಂತಿಯ ನೆರಳಿದೆ, ಅಂಥವರಿಗೆ ಗುರುಗಳನ್ನಬೇಕು. ಮತ್ತೆ ಯಾವ ಪುಣ್ಯ ಪುರುಷನ ಸಾನ್ನಿಧ್ಯದಲ್ಲಿ ನಾನು ಕೂಡುವುದರಿಂದ ನಮ್ಮ ಮನಸ್ಸುಗಳ ಅರಳುತ್ತವಲ್ಲ, ಯಾವ ಪುಣ್ಯ ಪುರುಷರ ಸಾನ್ನಿಧ್ಯದಲ್ಲಿ ನಾವು ಕೂಡುವುದರಿಂದ ನಮ್ಮ ಹೃದಯಗಳು ಅರಳುತ್ತವಲ್ಲ, ಅಂಥವರಿಗೆ ಗುರು ಅನ್ನಬೇಕು. ಈಗ ನೀವು ನೋಡ್ರಿ, ಇಷ್ಟು ಜನ ಗುರುಗಳು ಕುಂತಾರ, ಮತ್ತು ಇಷ್ಟು ಜನ ಸೇರಿರಿ, ಎಷ್ಟು ಶಾಂತ ಕುಂತೀರಿ ನೀವೆಲ್ಲ. ಇಲ್ಲಿ ನಿಮ್ಮ ಸಾಹೇಬ್ರಿಗೆ ಕೇಳ್ರಿ, ಅವರು ವಿಧಾನಸೌಧದಾಗ ಬರೀ 200 ಮಂದಿ ಇರ್ತಾರೆ, ಎಷ್ಟು ಗದ್ದಲ ಮಾಡ್ತಾರ ಅವ್ರು. ನೀವು ಇಷ್ಟು 1000 ಜನ ಕುಂತರು ಸಹಿತ ಎಷ್ಟು ಶಾಂತ ಕುಂತೀರಲ್ಲ. ಇದು ನಿಜವಾದ ಭಾರತ, ಇದು ಭಾರತ. ಇದು ಗುರುಗಳ ಸಾನ್ನಿಧ್ಯದಲ್ಲಿ ಒಬ್ಬ ಟೆನಿಸನ್ ಕವಿ ಇರ್ತಾನೆ. ಒಬ್ಬ ಟೆನಿಸನ್ ಅಂತ ಒಬ್ಬ ಕವಿ, ಅವ ಹೇಳ್ತಾನೆ, ಒಬ್ಬ ಗುರುವಿನ ಸಾನ್ನಿಧ್ಯದಲ್ಲಿ ಒಬ್ಬ ಶಿಷ್ಯ ಹೇಗಿರ್ತಾನೆ. ಗುರು ಒಂದು ಸೂರ್ಯ ಎಲ್ಲದಾನಂದ್ರ ಸುಮಾರು 15 ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯ ನನ್ನ ಮನೆಯ ಅಂಗಳದಲ್ಲಿರುವ ಒಂದು ಮಗ್ಗು. ನಾನಾ ನೀರು ಹಾಕಿ ಬೆಳೆಸಿನಂತ ತಿಳ್ಕೊಂಡು ಒಂದು ಮಗ್ಗನ್ನು ನೀವು ಅರಳಿಸ್ಲಿಕ್ಕೆ ಹೋರಿ, ಮೊಗ್ಗು ಅರಳುವುದಿಲ್ಲ. ಅದು ಪಕ್ಕಳೆಗಳು ಉದುರು ಬೀಳುತ್ತವೆ ಹೊರತು ಮಗ್ಗು ಹೂವಾಗುವುದಿಲ್ಲ. ಮೊಗ್ಗಿಗೆ ನಾನಾ ನೀರು ಹಾಕಿ ಬೆಳೆಸಿನಿ ಬಳ್ಳಿಗಂತ ತಿಳ್ಕೊಂಡು ನೀವು ಬೆಳೆಸಕ್ಕೆ ಹೋದ್ರೆ ಬರುವುದಿಲ್ಲ. ಅದು ಮೊಗ್ಗೆ ಹೂವಾಗಿ ಅರಳುವುದಿಲ್ಲ, ಮೊಗ್ಗೆಯ ಪಕ್ಕಳೆಗಳು ಉದುರುತ್ತವೆ ಹೊರತು ಮೊಗ್ಗೆ ಹೂವಾಗುವುದಿಲ್ಲ. ಆದ್ರೆ ಎಲ್ಲೋ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯನ ಒಂದು ಸಣ್ಣ ಕಿರಣ ಆ ಮೊಗ್ಗಿನ ಮೇಲೆ ಬಿದ್ದರೆ ಸಾಕು. ಸೂರ್ಯ ಮೊಗ್ಗೆಯನ್ನು ಮುಟ್ಟಿಲ್ಲ, ಆದ್ರೆ ಮೊಗ್ಗೆ ಹೂವಾಗಿ ಅರಳುವುದನ್ನು ಬಿಟ್ಟಿಲ್ಲ. ಇದು ಸೂರ್ಯನಿಗೂ ಮೊಗ್ಗೆಗೂ ಇರುವ ಸಂಬಂಧ, ಇದು ಗುರು ಮತ್ತು ಶಿಷ್ಯನಿಗೆ ಇರುವ ಸಂಬಂಧ. ಇದೆ ಎಲ್ಲೋ ದುರ್ಗದಲ್ಲಿರುವ ಗುರುಗಳು, ಎಲ್ಲೋ ಕನ್ನಡದ ಮೂಲೆಯಲ್ಲಿರುವ ಶಿಷ್ಯರು, ಅವರ ಮಾತು, ಅವರ ಸಾನ್ನಿಧ್ಯ ನಿಮಗೆಲ್ಲ ಅಷ್ಟು ಸಂತೋಷ. ನೋಡಿ, ಇಷ್ಟೆಲ್ಲ ಗುರುಗಳ ಸಾನ್ನಿಧ್ಯದಲ್ಲಿ ನೀವು ಕುಂತೀರಲ್ಲ, ಎಷ್ಟು ತಣ್ಣಗೆ ಕುಂತೀರಿ. ಅಂದ್ರೆ ಯಾರ ಸಾನ್ನಿಧ್ಯದಲ್ಲಿ ನಾನು ಕೂಡುವುದರಿಂದ ನಮ್ಮ ಮನಸ್ಸು ತಣ್ಣಗಿರ್ತೈತಿ, ಅವರೇ ಗುರುಗಳು. ಗುರುಗಳಂದ್ರೆ ಮತ್ತೇನಲ್ಲ, ಯಾರ ಹತ್ರ ಕೂಡುವುದರಿಂದ ನಮ್ಮ ಮನಸ್ಸು ತಣ್ಣಗಿರ್ತೈತಲ್ಲ ಅವ್ರ ಗುರುಗಳು. ನೀವು ಗುರುಗಳ ಹತ್ರ ಕುಂತೀರಿ, ಇಷ್ಟು ತಣ್ಣಗೈತೆ ಮನಸ್ಸು. ನೀವು ನಿಮ್ಮ ಮನೆಯವ್ರ ಮಗ್ಗಲ್ ಕುಂದರಿ ಇಷ್ಟು ತಣ್ಣಗಿರ್ತೈತೆ ಅನ್ನೋ ಮನಸ್ಸು. ತಾಪೇರಕ್ಕೆ ಶುರು ಮಾಡ್ತೈತೆ ಮನ್ಯಾಗ, ಏನಾರ ಜಗಳ ತೆಗಿಬೇಕು ಅನಿಸ್ತೈತಿ. ಮನ್ಯಾಗ ಊಟಕ್ಕೆ ಕುಂತಿದ್ದ, ಅವ್ರ ಮನೆಯವ್ರು ಎದುರು ನೀಡಾಕತ್ತಿದ್ರು, ಹಿಂಗ್ ಜಾಡಿಸಿ ತಾಟ್ ಒಗದ ಗಂಡ. ಎದಕ್ಕಂತ ಕೇಳಿದ್ರೆ ಅವ್ರ ಹೆಣ್ಮಕ್ಳು, ಏನಿದು ಒಂದ ದಿವಸ ಉಂಡ್ ರಗಡಾಗೈತಿ, ಇದು ಒಟ್ಟ ಒಂದ ರುಚಿ ನನಗೆ ಬ್ಯಾಸರಾಗಿ ಹೋಗೈತಿದ್ದು, ನಿನಗೆ ಮಾಡಾಕ ಬರೋದಿಲ್ಲ ಅಡಿಗೆ ಅಂತ ತಾಟ್ ಒಗದ. ಆಕಿ ಯಾಕೆ ಹೋಗಿತ್ತು ಹಿಂಗೆ ತಾಟ್ ಅಂತ ಕೇಳಿದ್ಲು. ಏನ್ ನಿನ್ನ ಕೈಯನ್ನು ಅಡಿಗೆ ಉಂಡಿನಲ್ಲ, ಬರೇ ಒಂದ ರುಚಿ, ಇನ್ಮೇಲೆ ನನಗೆ ಉಣ್ಣಕ್ಕಾಗೋದಿಲ್ಲ ಅಂತಂದ. ಅವಾಗ ಆಕಿ ಮಸ್ತ್ ಬಳಿ ಏರಿಸಿ ಒಂದು ಕಪಾಳಕ್ಕೆ ಕೊಟ್ಲು. ಅಲ್ಲ, ನನ್ನ ಕೈಯಂದು ಒಂದ ರುಚಿ ಅಂತ ತಿಂದು ಒಗದು ಬರ್ತಿ, ದಿವಸ ಅಂಗಡಿಗೆ ಹೋಗಿ ರಾತ್ರಿ ಕುಡ್ದು ಬರ್ತಿ ಎಲ್ಲ ಒಂದ ರುಚಿ ಅಂತ ಒಮ್ಮೆರೆ ಬಾಟ್ಲಿ ಒಗದು ಬಂದಿ ಅನ್ನಿ. ಇದು ಒಗದಂಗ ಅದು ಒಗಿಬೇಕಿತ್ತು ನೋಡೋಣ, ಅದು ಆದ್ರೆ ಕಂಠ ಪೂರ್ತಿ ಕುಡ್ದು ಬರ್ತೀಯಲ್ಲ, ನೀ ಪತಿ ಅಲ್ಲ, ನೀನು ಕಿತಾಪತಿ. ನೀನು ಕುಡ್ದು ಚಾಪತಿ ಆದಂಗ ಆಗೈತಿ, ಇನ್ನೊಂದು ದಿವ್ಸಕ್ಕೆ ನಾಪತ್ತೆನೆ ಅಕ್ಕಿ ನೀನು ಅಂತ ಹೇಳದ್ಲಕ್ಕ. ಅಂದ್ರೆ ಮನ್ಯಾಗಿದ್ರೆ ಇಷ್ಟು ಸಮಾಧಾನ ಇರ್ತೈತೇನೆ ಹೇಳ್ರಿ ಮನಸ್ಸ. ಅಂದ್ರೆ ಯಾರ ಸಾನ್ನಿಧ್ಯದಲ್ಲಿ ಕೂಡುವುದರಿಂದ ನಮ್ಮ ಮನಸ್ಸು ಅರಳುತ್ತವಲ್ಲ
ಅವರು ಗುರುಗಳಷ್ಟೆ. ಅಂಥ ಮಹಾನ್ ಗುರುಗಳ 25 ವರ್ಷಗಳ ರಜತ ಸಮಾರಂಭ. ಅಲ್ಲಮ ಅಂತಾನೆ ಭೂಮಿ ಆಕಾಶ ಒಂದು ಜೀವನದುದರ, ಇಲ್ಲಿ ಘನವೇನು ಘನವೆನ್ನದವಂಗೆ, ಕಿರಿದೇನು ಕಿರಿದೆನ್ನದವಂಗೆ. ಯಾವುದು ಸಣ್ಣದು ಯಾವುದು ದೊಡ್ಡದಂತೀಯಪ್ಪ ಈ ಜಗತ್ತಿನಲ್ಲಿ? ಸೂರ್ಯ ಬಹಳ ದೊಡ್ಡವ, ದೀಪ ಸಣ್ಣದು ಅಂತ ಅನ್ಲಿಕ್ಕಾಗ್ತತೇನು? ಸೂರ್ಯ ಬಹಳ ದೊಡ್ಡವ, ದೀಪ ಸಣ್ಣದು ಅಂತ ಅನ್ಲಿಕ್ಕಾಗೋದಿಲ್ಲ. ಸೂರ್ಯ ಜಗತ್ತನ್ನು ಬೆಳಗಬಹುದು, ಆದರೆ ಮನೆಯ ಕತ್ತಲೆ ಕಳಗಬೇಕಾದ್ರೆ ಸೂರ್ಯ ಮುಳುಗದ ಮೇಲೆ ದೀಪವೇ ಬೇಕಾಗ್ತದೆ, ದೀಪ ಸಣ್ಣದನ್ಲಿಕ್ಕಾಗೋದಿಲ್ಲ. ಏನು ಹೂವು ಬಹಳ ಚಲೋ, ಬೇರೆ ಕನಿಷ್ಠ ಅನ್ಲಿಕ್ಕಾಗೋದಿಲ್ಲ. ಯಾಕಂದ್ರೆ ನೀರು ಕಳಿಸದೆ ಇದ್ರೆ ಹೂವು ಒಣಗಬೇಕಾಗ್ತದೆ. ಹೂವು ಮುಖ್ಯ, ಬೇರು ಮುಖ್ಯ ಜಗತ್ತಿಗೆ. ನಾವು ಒಂದು ದೊಡ್ಡ ಸಂಗಮರಿ ಕಲ್ಲು, ರಾಜಸ್ಥಾನದ ಮಾರ್ಬಲ್ ತಂದು ನಾವೊಂದು ದೊಡ್ಡ ದೇವಸ್ಥಾನ ಕಟ್ಟಿವ್ರಿ ಭಾರಿ ಅಂತಂದ್ರ, ನೀ ತಂದಿರಬಹುದು ರಾಜಸ್ಥಾನದ ಮಾರ್ಬಲ್ ಕಲ್ಲ, ಆದ್ರೆ ರಾಜಸ್ಥಾನದ ಮಾರ್ಬಲ್ ಕಲ್ಲು ಚಲೋ ಇರ್ಬೇಕಂದ್ರೆ ನಿಮ್ಮ ಊರಾಗಿನ ಒಂದು ಸಣ್ಣ ಚಿಪ್ ಇಡಬೇಕು. ಇಡದೇ ಇದ್ರೆ ಅದು ಕುಂಟತೈತದು ಅಷ್ಟೇ. ಎಲ್ಲವೂ ಬೇಕಾಗ್ತದೆ. ಇಲ್ಲಿ ಯಾರೂ ಸಣ್ಣವರಲ್ಲ. ಒಬ್ಬ ಗುರು ತನ್ನ ಸಮಾಜವನ್ನು ನಾವು ಸಣ್ಣವರಲ್ಲ ಅಂತ ತುಂಬುವುದವರಲ್ಲಿ ಒಂದು ಭಾವನೆ, ನಾವು ದೊಡ್ಡವರು ಈ ಜಗತ್ತಿನಲ್ಲಿ, ನಾವು ದೇವನ ಮಕ್ಕಳು ಅನ್ನುವ ಆತ್ಮವಿಶ್ವಾಸ ಅವರಲ್ಲಿ ತುಂಬಬೇಕು. ಯಾರೂ ಸಣ್ಣವರಲ್ಲ. ಇಲ್ಲಿ ನಮ್ಮಲ್ಲಿ ಕೀಳರಿಮೆ ಇರಬಾರದು. ವಿ ಶುಡ್ ನೆವರ್ ಹ್ಯಾವ್ ಇನ್ಫೀರಿಯರ್ ಕಾಂಪ್ಲೆಕ್ಸ್. ನಮ್ಮೊಳಗಿರಬಾರ್ದು. ಒಂದು ಸುಮ್ಮನೆ ಕತೆ ಹೇಳ್ತೀನಿ ಕೇಳಿ. ಒಂದು ಹುಡುಗಿ ವಯಸ್ಸಿಗೆ ಬಂದಿತ್ತು, ಅವ್ರ ಅಪ್ಪ ಮದುವೆ ಮಾಡ್ಬೇಕಂತಿದ್ದ. ಅದಕ್ಕೆ ಮದುವೆ ಮಾಡ್ಕೊಳ್ಳುವಾಗ ಅವ್ರ ಅಪ್ಪ ಹೇಳದ್ನಂತ ಹುಡುಗಿಗೆ, ನೋಡವ ಮತ್ತೆ ನಿನಗೆ ವರ ನೋಡಕತ್ತೀವಿ, ಅಲ್ಲಿ ನಮಗೆ ಗೊತ್ತಿಲ್ಲಾರ ಮಂದಿಗೆ ಏನು ಹುಡುಕೋದು, ನಮ್ಮ ಓಣ್ಯಾಗ ಮತ್ತೆ ನಮಗೆ ಗೊತ್ತಿದ್ದ ಹುಡುಗ ಕಲ್ಲು ಹೊಡಿತಾನ, ಕಲ್ಲು ಹೊಡಿಯೋ ಹುಡುಗನ ಮದುವೆ ಆಗುವ ಅಂತ. ಅವಾಗ ಹುಡುಗಂತೂ ನಾ ಕಲ್ಲು ಹೊಡೆಯೋ ಹುಡುಗ ಮಾತ್ರ ಮದುವೆ ಆಗೋದಿಲ್ಲ ಅನ್ಲಕ್ಕೆ. ನಾ ಮದುವೆ ಆಗೋದಾದ್ರೆ ಅವ ಭಾರಿ ಶಕ್ತಿವಂತಿರ್ಬೇಕು, ಅಂಥವ್ನ ಮದುವೆ ಆಗ್ತೇನೆ. ಅವ್ರಪ್ಪ ಅಂದ, ಮತ್ತೆ ನಮಗೆ ಕಲ್ಲು ಹೊಡೆ ಹುಡುಗ ಇಲ್ಲೇ ಓಣ್ಯಾಗ ಮಗ್ಗಲ್ ಗೊತ್ತೈತಿ, ಅದಕ್ಕೆ ಮದುವೆ ಆಗಿ ಬಿಟ್ಟಿದ್ರೆ ಮುಗಿತಿತ್ತು, ಅಂಥ ಶಕ್ತಿವಂತನ ಎಲ್ಲಿ ಕರ್ಕೊಂಬರಿಲ್ಲ, ನೀನ ಹುಡುಕು ಅಂದವ. ಅವಾಗ ಅಕ್ಕಿ ಹೇಳದ್ದು, ಬ್ಯಾಡ ನಾನ ಹುಡುಕ್ತೇನೆ ಅಂತ ಚಂದ್ರನನ್ನು ಕೇಳದ್ಲಕ್ಕೆ. ಚಂದಮಾಮ ನೀ ಭಾಳ ಚಂದ ಕಾಣ್ತೀನಿ, ನಿನಗೆ ಮದುವೆ ಆಗ್ತೀನಿ. ಅವ ಚಂದ್ರಂದ, ನೋಡವ ನಮಗೇನು ನೋಡಕ್ಕಷ್ಟ ಚಂದ, ನಾವು ಅದು ಸ್ವಂತ ಬೆಳಕಿಲ್ಲ, ಸೂರ್ಯನ ಬೆಳಕು ಬಿದ್ದ ಮೇಲೆ ನಮಗೆ ಬೆಳಕು ಬರ್ತೈತೆ ಅಷ್ಟೇ, ನಮ್ ಬೇಡ, ನೀ ಮದುವೆ ಆಗದಿದ್ರೆ ಸೂರ್ಯಗೆ ಮದುವೆ ಆಗ. ಅವ ಸೂರ್ಯನಿಗೆ ಕೇಳದ್ಲಕ್ಕೆ. ಅವ ಸೂರ್ಯ ಅಂದ, 15 ಲಕ್ಷ ಕಿಲೋಮೀಟರ್ ದೂರ ಇದ್ದಿದ್ದಕ್ಕೆ 50 ಬಿಟ್ಟು 56 ಅಲ್ಲೇ ಹೋಕ್ಕವು, ಆ ತಾಪಕ್ಕೆ ನೀಯನ್ ನನ್ನ ಮದುವೆ ಆಗ್ತೀವ, ಬೇಡ. ಮತ್ತ ಅಷ್ಟೇ ಅಲ್ಲ, ನಾವು ಎಷ್ಟೇ ಪ್ರಖರತೆ ಬೆಳಕಿದ್ರು ಒಂದು ಮೋಡ ಅಡ್ಡ ಬಂತು ಅಂದ್ರ ನಾವು ಕಾಣೋದೇ ಇಲ್ಲ. ನಮಗಿಂತ ಶಕ್ತಿಶಾಲಿ ಅಂದ್ರ ವರುಣದೇವ, ಮೇಘ ಐತೆಲ್ಲ, ಅವನ ಮದುವೆ ಆಗ ನೀನು. ಆ ಹುಡುಗಿ ಆ ಮೇಘದೂತನ ಹತ್ರ ಹೋತು. ಮೇಘದೇವನಿಗೆ ಕೇಳಿ, ಅಲ್ಲ ನಿನಗೆ ಮದುವೆ ಆಗ್ಬೇಕಂತ ಮಾಡೀನಿ. ಅವಾಗ ಮೇಘದೂತ ಹೇಳ್ದ, ಮೇಘದೇವ ನಮ್ಮದೇನು ಬೇಡವ, ನಮ್ಮದೇನು ಶಕ್ತಿವಂತರ ನಾವು ಅಲ್ಲ, ಒಂದು ದೊಡ್ಡ ಕಲ್ಲಿನ ಗುಡ್ಡ ಹಿಂಗೆ ನಿಂತು ಅಂದ್ರ ಮೋಡಗಳು ನಾವು ಎಷ್ಟೇ ಫೋರ್ಸ್ ಆಗಿ ಹೋಗ್ಲಿ, ಆ ಕಲ್ಲಿನ ಗುಡ್ಡ ನಮಗೆ ಹಿಡ್ಕೊಂತು ಅಂತಂದ್ರೆ ಮುಗಿತು, ನಾವು ಮುಂದಕ್ಕೆ ಹೋಗಕ್ಕೆ ಬರೋದಿಲ್ಲ, ನೀ ಮದುವೆ ಆಗದಿದ್ರೆ ಆ ಕಲ್ಲಿನ ಗುಡ್ಡಕ್ಕಾಗಂತ. ಆ ಹುಡುಗಿ ಆ ಕಲ್ಲಿನ ಗುಡ್ಡಕ್ಕೆ ಕೇಳದ್ಲ, ಅಲ್ಲ ನೀ ನನಗೆ ಮದುವೆ ಆಗಿ, ನೀ ಬಹಳ ಶಕ್ತಿಶಾಲಿ ಅಂತಾರ. ಅವಾಗ ಅದು ಕಲ್ಲಿನ ಗುಡ್ಡ ಹೇಳ್ತಂತ, ನಾವೇನು ಶಕ್ತಿಶಾಲಿ ಅಲ್ಲ, ಆ ಕಲ್ಲು ಹೊಡೆ ಹುಡುಗ ಬಂದಂದ್ರೆ ನಮಗೊಂದು ಚಾನ ಹಚ್ಚಿ ಹೊಡೆದ್ರೆ ಪೂರಾ ಪುಡಿ ಪುಡಿಯಾಗಿ ಹೋಗ್ಬಿಡ್ತೀವಿ ನಾವು. ನೀ ಮದುವೆ ಆಗದಿದ್ರೆ ನಿಮ್ಮ ಓಣ್ಯನ ಕಲ್ಲು ಹೊಡೆ ಹುಡುಗಾಗ ಅಷ್ಟೇ, ನೀ ಏನು ಆಕಾಶದ ಕಡೆ ನೋಡಬೇಡ ಅಂತ. ಅಂದ್ರೆ ಯಾರೂ ಸಣ್ಣವರಿಲ್ಲ, ಎಲ್ಲರೂ ದೊಡ್ಡವರು ಈ ಜಗತ್ತಿನಲ್ಲಿ ಅಷ್ಟೇ. ಅದಕ್ಕೆ ಒಬ್ಬ ಗುರು ಒಬ್ಬ ಶಿಷ್ಯನಲ್ಲಿ ಅರುವನ್ನ, ವಿಚಾರವನ್ನ, ಜಾಗೃತಿಯನ್ನ ಮೂಡಿಸುವವನು ನಿಜವಾದ ಗುರು.